perform checking of flywheel and mounting flanges spigot bearing. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಬೇರ್ಪಡಿಸುವಿಕೆ ಘಟಕಗಳ ತಪಾಸಣೆ ಮತ್ತು ಅವುಗಳನ್ನು ಮರುಸಂಯೋಜಿಸುವ ಬಗೆಗಿನ ಕಲಿಕೆಯ ಈ ಸರಣಿಯಲ್ಲಿ ಈ ಸೆಷನ್ನಲ್ಲಿ ನಾನು ಫ್ಲೈವೀಲ್ ಮತ್ತು ಸ್ಪಿಗಟ್ ಬೇರಿಂಗ್ಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ವಿವರಿಸಲಿದ್ದೇನೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಫ್ಲೈವೀಲ್ ಮತ್ತು ಮೌಂಟಿಂಗ್ ಫ್ಲಾಂಜ್ ಅನ್ನು ಪರೀಕ್ಷಿಸಲು, ಸ್ಪಿಗೋಟ್ ಬೇರಿಂಗ್ ಅನ್ನು ಪರೀಕ್ಷಿಸಲು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಟ್ರೈನೀಸ್ ಟೂಲ್ ಕಿಟ್ 1, ಟಾರ್ಕ್ ವ್ರೆಂಚ್ 1, ಬಾಕ್ಸ್ ಸ್ಪ್ಯಾನರ್ ಕಿಟ್ 2, ಬೇರಿಂಗ್ ಪುಲ್ಲರ್ 1, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಮಲ್ಟಿಸಿಲಿಂಡರ್ ಡೀಸೆಲ್ ಇಂಜಿನ್ 1, ಅಗತ್ಯವಿರುವ ಸಾಮಗ್ರಿಗಳು: ಟ್ರೇ 1, ಹತ್ತಿ ಬಟ್ಟೆ, ಸೀಮೆ ಎಣ್ಣೆ. ಕಾರ್ಯವಿಧಾನಕ್ಕೆ ತೆರಳುವ ಮೊದಲು ನಾವು ಫ್ಲೈವೀಲ್, ಸ್ಪಿಗೋಟ್ ಬೇರಿಂಗ್ಗಳು ಮತ್ತು ಕ್ಲಚ್ ಅಸೆಂಬ್ಲಿಯಲ್ಲಿ ಅದರ ಪ್ರಾಥಮಿಕ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಫ್ಲೈವೀಲ್ ಭಾರವಾದ ವೃತ್ತಾಕಾರದ ಡಿಸ್ಕ್ ತರದ ರಚನೆಯಾಗಿದ್ದು, ಇದು ಇಂಜಿನ್ನ ಔಟ್ಪುಟ್ ಶಾಫ್ಟ್ಗೆ ಸಂಪರ್ಕಿಸುತ್ತದೆ. ಕ್ಲಚ್ ಮೆಕ್ಯಾನಿಸಂ ಭಾಗವಾಗಿ ಇದು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಟ್ರಾನ್ಸ್ಮಿಷನ್ ಸಿಸ್ಟಂನೊಳಗೆ ಸ್ಥಿರವಾದ ತಿರುಗುವಿಕೆಯ ಚಲನೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಇಂಜಿನ್ನ ತಡೆರಹಿತ ಕಾರ್ಯಾಚರಣೆಯನ್ನು ಸುಗಮಗೊಳಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ. ಮೂಲಭೂತವಾಗಿ ಫ್ಲೈವೀಲ್ ತಿರುಗುವ ಚಲನಶಕ್ತಿಯನ್ನು ಸಂಗ್ರಹಿಸಲು ಮತ್ತು ಅಗತ್ಯವಿರುವಂತೆ ಪ್ರಸರಣ ವ್ಯವಸ್ಥೆಗೆ ತಲುಪಿಸಲು ವಿನ್ಯಾಸಗೊಳಿಸಲಾದ ದೃಢವಾದ ಯಾಂತ್ರಿಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ವಾಹನಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಇದು ಟ್ರಾನ್ಸ್ಮಿಷನ್ ಸಿಸ್ಟಮ್ ವೇಗದ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ ಅಥವಾ ತೆಗೆದುಹಾಕುತ್ತದೆ. ಹೆಚ್ಚು ಸ್ಥಿರ ಮತ್ತು ವಿಶ್ವಾಸಾರ್ಹ ಕಾರ್ಯಕ್ಷಮತೆಯನ್ನು ಖಾತ್ರಿಗೊಳಿಸುತ್ತದೆ. ಮತ್ತೊಂದೆಡೆ ಸ್ಪಿಗೋಟ್ ಬೇರಿಂಗ್ ಅಥವಾ ಫೈಲೆಟ್ ಬೇರಿಂಗ್ ಟ್ರಾನ್ಸ್ಮಿಷನ್ ಇನ್ಪುಟ್ ಶಾಫ್ಟ್ ಅನ್ನು ಬೆಂಬಲಿಸುವ ಮತ್ತು ಕ್ರ್ಯಾಂಕ್ ಶಾಫ್ಟ್ ಒಳಗೆ ಹೊಂದಿಕೊಳ್ಳುವ ಸಿಲಿಂಡರ್ ಬೇರಿಂಗ್ ಆಗಿದೆ. ಇದು ಇಂಜಿನ್ ಫ್ಲೈವೀಲ್ ಅಥವಾ ಕ್ರ್ಯಾಂಕ್ ಶಾಫ್ಟ್ ಫ್ಲೇಂಜ್ನ ಮಧ್ಯಭಾಗದಲ್ಲಿದೆ. ನೀವು ಕ್ಲಚ್ ಪೆಡಲ್ ಅನ್ನು ಒತ್ತಿದಾಗ ವಿವಿಧ ವೇಗಗಳಲ್ಲಿ ತಿರುಗುವ ಕ್ರ್ಯಾಂಕ್ ಶಾಫ್ಟ್ ಮತ್ತು ಇನ್ಪುಟ್ ಶಾಫ್ಟ್ನಿಂದ ಉಂಟಾಗುವ ಕಂಪನಗಳನ್ನು ಸ್ಪಿಗೋಟ್ ಬೇರಿಂಗ್ಗಳು ಹೀರಿಕೊಳ್ಳುತ್ತದೆ. ಬೇರಿಂಗ್ ಅಥವಾ ಬುಷ್ನ ಕಾರ್ಯವು ಗೇರ್ ಬಾಕ್ಸ್ ಇನ್ಪುಟ್ ಶಾಫ್ಟ್ಗೆ ಗೈಡ್ ಮಾಡುವುದು. ಅದು ವಿಫಲವಾದರೆ, ಅದು ಸೀಜ್ ಆದರೆ, ಅದು ಕಂಪನಗಳಿಂದ ಹಿಡಿದು ಗೇರ್ ಬಾಕ್ಸ್ ಅಥವಾ ಕ್ಲಚ್ ಡಿಸ್ಕ್ ಸವೆತದವರೆಗೆ ಹಾನಿಯನ್ನು ಉಂಟು ಮಾಡಬಹುದು. ದೋಷಪೂರಿತ ಸ್ಪಿಗೋಟ್ ಬೇರಿಂಗ್ನ ಕೆಲವು ಎವಿಡೆನ್ಸ್ಗಳು ಸ್ಕೀಲಿಂಗ್, ಗ್ರೈಡಿಂಗ್ ಮತ್ತು ಚಿರ್ಪಿಂಗ್ ಶಬ್ದಗಳನ್ನು ಒಳಗೊಂಡಿವೆ. ಮುಂದೆ ಭವಿಷ್ಯದಲ್ಲಿ ಹೆಚ್ಚು ದುಬಾರಿ ಹಾನಿಯನ್ನು ತಡೆಗಟ್ಟಲು ಈ ರೀತಿಯ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಬೇಗ ಸರಿಪಡಿಸಬೇಕು. ಈಗ ನಾವು ಕಾರ್ಯವಿಧಾನಕ್ಕೆ ಹೋಗೋಣ ಮತ್ತು ಈ ಅಗತ್ಯ ಭಾಗಗಳನ್ನು ಹೇಗೆ ಪರಿಶೀಲಿಸಬೇಕು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಪರೀಕ್ಷಿಸಬೇಕಾಗಿರುವ ಫ್ಲೈವೀಲ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಮೇಲ್ಮೈ ಪ್ಲೇಟ್ನ ಫ್ಲೈವೀಲ್ ಅನ್ನು ಇರಿಸಿ. ಸ್ಟ್ರೈಟ್ ಎಡ್ಜ್ ಮತ್ತು ಫೀಲರ್ ಗೇಜ್ ಅನ್ನು ಬಳಸಿಕೊಂಡು ಫ್ಲೈವೀಲ್ ಘರ್ಷಣೆ ಮೇಲ್ಮೈ ಪರಿಶೀಲಿಸಿ. ಫ್ಲೈವೀಲ್ ವಾರ್ಪೇಜ್ ತಯಾರಕರಿಂದ ನಿಗದಿತ ಮಿತಿಗಿಂತ ಹೆಚ್ಚಿದ್ದರೆ ನಂತರ ಮಷೀನಿಂಗ್ಗಾಗಿ ಶಿಫಾರಸು ಮಾಡಿ. ವಾರ್ಪೇಜ್ 0.3 ಇಂದ 0.5 ಮಿಲಿಮೀಟರ್ ಮೀರಬಾರದು. ಮಷೀನಿಂಗ್ ನಂತರ ಫ್ಲೈವೀಲ್ ದಪ್ಪವು ನಿಗದಿತ ದಪ್ಪಕ್ಕಿಂತ ಕಡಿಮೆ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕ್ರ್ಯಾಂಕ್ ಶಾಫ್ಟ್, ಫ್ಲೇಂಜ್ ಮತ್ತು ಫ್ಲೈವೀಲ್ ಸಂಯೋಗದ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಹಾನಿ ಮತ್ತು ಬಿರುಕುಗಳಿಗಾಗಿ ಫ್ಲೈವೀಲ್ ಮೌಂಟಿಂಗ್ ಫ್ಲಾಂಜ್ ಅನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಬೆಲ್ ಹೌಸಿಂಗ್ನಲ್ಲಿ ಫ್ಲೈವೀಲ್ ಅನ್ನು ಇಡಿ. ಫ್ಲೈವೀಲ್ ರಂಧ್ರಗಳು ಮತ್ತು ಫ್ಲಾಂಜ್ ಬೋಲ್ಟ್ಗಳು ಅಥವಾ ಡೋವೆಲ್ ಪಿನ್ಗಳನ್ನು ಹೊಂದಿಸಿ. 1ನೇ ಸಿಲಿಂಡರ್ನೊಂದಿಗೆ ಟೈಮಿಂಗ್ ಮಾರ್ಕ್ ಜೋಡಣೆಗಾಗಿ ನೋಡಿ. ಕ್ರ್ಯಾಂಕ್ ಶಾಫ್ಟ್ ಫ್ಲೇಂಜ್ನಲ್ಲಿ ಫ್ಲೈವೀಲ್ ಅನ್ನು ಇನ್ಸ್ಟಾಲ್ ಮಾಡಿ. ರೊಟೇಷನ್ ಇಂದ ಫ್ಲೈವೀಲ್ ಅನ್ನು ಲಾಕ್ ಮಾಡಿ, ವಿಶೇಷ ಉಪಕರಣವನ್ನು ಬಳಸಿಕೊಂಡು. ಫ್ಲೈವೀಲ್ ಮೌಂಟಿಂಗ್ ಬೋಲ್ಟ್ಗಳು ಅಥವಾ ನಟ್ಗಳನ್ನು ಕರ್ಣೀಯವಾಗಿ ಮತ್ತು ಸಮವಾಗಿ ನಿಗದಿತ ತಾಟ್ಗೆ ಬಿಗಿಗೊಳಿಸಿ. ವೈಫಲ್ಯವನ್ನು ತಪ್ಪಿಸಲು ಧನಾತ್ಮಕ ಲಾಕಿಂಗ್ ಸಾಧನವನ್ನು ಬಳಸಿ. ಬೇರಿಂಗ್ ರಿಮೂವಲ್ ಬಳಸಿ ಕ್ರಾಂಕ್ ಶಾಫ್ಟ್ ಅಥವಾ ಫ್ಲೈವೀಲ್ನ ಹಿಂಭಾಗದ ತುದಿಯಿಂದ ಸ್ಪಿಗೋಟ್ ಬೇರಿಂಗ್ಗಳನ್ನು ತೆಗೆದುಹಾಕಿ. ಬೇರಿಂಗ್ ಕ್ಲಿಯರೆನ್ಸ್ ಮತ್ತು ಶಬ್ದವನ್ನು ಸ್ವಚ್ಛಗೊಳಿಸಿ ಮತ್ತು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ಹೊಸ ಬೇರಿಂಗ್ನೊಂದಿಗೆ ಬದಲಾಯಿಸಿ. ಸ್ಪಿಗೋಟ್ ಬೇರಿಂಗ್ ಅನ್ನು ಕ್ರಾಂಕ್ ಶಾಫ್ಟ್ ಹಿಂಭಾಗದ ತುದಿಯ ಸಾಕೆಟ್ನಲ್ಲಿ ಅಳವಡಿಸಿ.
ಡಯಲ್ ಟೆಸ್ಟ್ ಇಂಡಿಕೇಟರ್ ಮತ್ತು ಮ್ಯಾಗ್ನೆಟಿಕ್ ಬೇಸ್ ಅನ್ನು ಬಳಸಿಕೊಂಡು ಫ್ಲೈವೀಲ್ನಿಂದ ಫೇಸ್ ರನ್ ಔಟ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಫ್ಲೈವೀಲ್ ಮೇಲ್ಮೈನ 3 ವಿಭಿನ್ನ ಸ್ಥಳಗಳಲ್ಲಿ ರನ್ಔಟ್ ಅನ್ನು ಪರಿಶೀಲಿಸಿ. ಫೇಸ್ ರನ್ಔಟ್ ನಿಗದಿತ ಮಿತಿಗಿಂತ ಹೆಚ್ಚಿದ್ದರೆ ಮಷೀನಿಂಗ್ಗಾಗಿ ಶಿಫಾರಸು ಮಾಡಿ. ಮಷೀನಿಂಗ್ ನಂತರ ಫ್ಲೈವೀಲ್ ದಪ್ಪವು ನಿಗದಿತ ದಪ್ಪಕ್ಕಿಂತ ಕಡಿಮೆ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಫ್ಲೈ ವೀಲ್ ಮತ್ತು ಮೌಂಟಿಂಗ್ ಪ್ಲೆಂಜ್ ಅನ್ನು ಪರೀಕ್ಷಿಸಲು ನಾವು ಕಲಿತಿದ್ದೇವೆ. ಸ್ಪಿಗಟ್ ಬೇರಿಂಗ್ ಅನ್ನು ಪರೀಕ್ಷಿಸಲು ಸಹ ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.